ಅದು ಪೂರ್ತಿಯಾಗಿ ಅಭಿವೃದ್ಧಿ ಹೊಂದಿದ ನಗರವಲ್ಲ, ಅಭಿವೃದ್ಧಿಯಾದ ನಗರ ಕೂಡ ಅಲ್ಲ, ಸಮಯಕ್ಕೆ ತಕ್ಕ ಹಾಗೆ ಅಭಿವೃದ್ಧಿ ಹೊಂದುತ್ತಾ ಇದ್ದ ನಗರ. ಅಲ್ಲಿ ಒಳ್ಳೆ ಬೀದಿಯಲ್ಲಿ ಒಳ್ಳೆ ವ್ಯಾಪಾರವಾಗುವ ಸೆಂಟರ್ ಹತ್ರ ಒಂದು ದೊಡ್ಡ ಬಂಗ್ಲೆ ಇತ್ತು. ಅದ್ರ ಮೇಲೆ ಇರ್ಲಿಕ್ಕೆ ಮನೆ, ಕೆಳಗೆ ಒಂದು ಸಣ್ಣದಾದ ಅಂಗಡಿ ಇತ್ತು. ಆ ಮನೆ ಓನರ್ ಹೆಸರು ಕಾಮಾಕ್ಷಿ ದೇವಿ. ಅವರಿಗೆ 2 ಗಂಡು ಮಕ್ಕಳು, ಮುರಳಿ ಕೃಷ್ಣ ಮತ್ತು ಬಾಲಕೃಷ್ಣ. ಅಮ್ಮ, ನಮ್ಮ ಅಂಗಡಿಯಲ್ಲಿ ಗೋಧಿ ಹುಡಿ ಖಾಲಿಯಾಗಿದೆ, ಎಲ್ಲಿಂದ ತಗೊಂಬರೋದು? ನಾಳೆ ಜನಾರ್ದನ ರೆಡ್ಡಿ ಹತ್ರ ಹೋಗಿ 1 ಲೋಡ್ ಗೋಧಿ ಹುಡಿ ತಗೊಂಬ. ಸರಿ ಅಮ್ಮ. ಹಾಗೇನೆ 2 ಕೆಜಿ ಬೇಳೆ ತಗೊಂಡ್ರೆ 2 ಪೆನ್ ಫ್ರೀ, 1 ಕೆಜಿ ಬೇಳೆ ತಗೊಂಡ್ರೆ 1 ಸೋಪು ಫ್ರೀ. ಹೀಗೆ ಒಂದು ಆಫರ್ ಅನ್ನು ಹಾಕೋಣ, ಆವಾಗ ತುಂಬಾ ಕಸ್ಟಮರ್ ಬರ್ತಾರೆ, ಒಳ್ಳೆ ವ್ಯಾಪಾರ ಕೂಡ ಆಗುತ್ತೆ. ಸರಿ ಅಮ್ಮ, ಒಳ್ಳೆ ಐಡಿಯಾ. ಹೀಗೆ ಕಾಮಾಕ್ಷಿ ಹೇಳುವ ಮಾತನ್ನು ಮಕ್ಕಳು ಚಾಚು ತಪ್ಪದೆ ಪಾಲನೆ ಮಾಡ್ತಿದ್ರು. ಹೀಗೆ ಕಾಮಾಕ್ಷಿ ಅಮ್ಮನ ಮಾತಿನಂತೆ ಮಕ್ಕಳ ದುಡಿಮೆಯಿಂದ ಅಂಗಡಿಯಲ್ಲಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಬಾಲಾ, ನಮ್ಮ ವ್ಯಾನ್ ನ ತಗೊಂಡೋಗಿ ಗಾಂಧಿ ಬಡಾವಣೆಯಲ್ಲಿರುವ ನಮ್ಮ ಅಂಗಡಿಗೆ ವಸ್ತುಗಳನ್ನ ಕೊಟ್ಟು ಬಾ. ಹೀಗೆ ಸಣ್ಣ ಮಗನಿಗೆ ಇನ್ನೊಂದು ಕೆಲಸ ಹೇಳಿದ್ರು. ಸಣ್ಣ ಮಗ ಕೂಡ ತಾಯಿಯ ಮಾತಿಗೆ ಚಾಚು ತಪ್ಪದೆ ತಾಯಿ ಹೇಳಿದ ಕೆಲಸವನ್ನು ಮಾಡಿದ. ಹೀಗಿರುವಾಗ ಒಂದು ದಿನ ಮುರಳಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಕಾಮಾಕ್ಷಿ ಅಲ್ಲಿಗೆ ಬಂದ್ಲು. ಏನಮ್ಮ, ಇಲ್ಲಿಗ್ ಬಂದಿದ್ದೀರಾ? ಇವತ್ತು ನಿನ್ಗೆ ಹುಡುಗಿ ನೋಡಕ್ಕೆ ಹೋಗ್ಬೇಕಪ್ಪ, ಬಾ ಹೋಗೋಣ. ಹುಡುಗಿ ನೋಡಕ್ಕೆ ಹೋಗ್ಬೇಕಾ? ಹೀಗೆ ಆಶ್ಚರ್ಯದಿಂದ ಕೇಳಿದ. ಹೌದಪ್ಪ, ಕೃಷ್ಣರಾವ್ ಅವರ ಮಗಳು ಇದ್ದಾಳೆ ಅಂತ ಪುರೋಹಿತರು ಹೇಳಿದ್ರು. ಒಳ್ಳೆ ಸಂಬಂಧ, ಒಳ್ಳೆ ಶ್ರೀಮಂತರು ಕೂಡ. ನೀವು ಹೋಗಿ ನೋಡಿ ಬನ್ನಿಮ್ಮ. ಮದ್ವೆ ಆಗೋದು ನೀನಾ ನಾನಾ? ಇದ್ರಲ್ಲಿ ಏನಮ್ಮ ಇದೆ? ನಿಮಗೆ ಇಷ್ಟ ಆದ್ರೆ ನನಗೆ ಇಷ್ಟ ಆದ ಹಾಗೆ. ಹೀಗೆ ದೊಡ್ಡ ಮಗ ಜವಾಬ್ದಾರಿಯನ್ನು ತಾಯಿಯ ಮೇಲೇನೆ ಹಾಕಿದ. ಆ ಮಾತಿಗೆ ಕಾಮಾಕ್ಷಿ ಗರ್ವದಿಂದ ನಗುತ್ತಾ ಹೋದ್ರು. ಕಾಮಾಕ್ಷಿ ಅಕ್ಕಿ ವ್ಯಾಪಾರ ಮಾಡುವ ಕೃಷ್ಣರಾವ್ ಮನೆಗೆ ಹೋದ್ರು. ತುಂಬಾ ಚೆನ್ನಾಗಿರುವ ರಾಧಿಕನನ್ನು ನೋಡಿದ್ಲು. ಅವಳಿಗೆ ಇಷ್ಟವಾಗಿ ಎಲ್ಲರ ಸಮ್ಮುಖದಿಂದ ಇಬ್ಬರಿಗೂ ಮದ್ವೆ ಮಾಡಿಸಿದ್ರು. ರಾಧಿಕಾ ತನ್ನ ಅತ್ತೆ ಮನೆಗೆ ಬರುವಾಗ ಚಿನ್ನದ ಒಲೆಯನ್ನು ತಂದ್ಲು. ಅದನ್ನು ನೋಡಿದ ತಕ್ಷಣ ಕಾಮಾಕ್ಷಿಯಮ್ಮ ತುಂಬಾನೇ ಸಂತೋಷದಿಂದ ಮೈಮರೆತು ಹೋದ್ರು. ಅಬ್ಬಾ, ಈ ಚಿನ್ನದ ಒಲೆ ತುಂಬಾ ಚೆನ್ನಾಗಿದೆ. ಹೀಗೆ ಚಿನ್ನದ ಒಲೆಯನ್ನು ಮನೆಗೆ ಬರುವ ಎಲ್ಲರಿಗೂ ತೋರಿಸ್ತಿದ್ರು. ಇದು ನನ್ ಸೊಸೆ ತಂದಿದ್ದು. ಹೀಗೆ ಬಂದವರಿಗೆ ಕೇಳಿದವರಿಗೆ ಎಲ್ರಿಗೂ ಹೇಳ್ತಿದ್ರು. ಆ ಚಿನ್ನದ ಒಲೆಯ ಕಾರಣ ಕಾಮಾಕ್ಷಿ ಅಮ್ಮನಿಗೆ ದೊಡ್ಡ ಸೊಸೆ ಅಂದ್ರೆ ತುಂಬಾನೇ ಇಷ್ಟ ಆಗಿತ್ತು. ಹೀಗಿರುವಾಗ ಸ್ವಲ್ಪ ದಿನಗಳ ನಂತರ ಬಾಲಕೃಷ್ಣ ತನ್ನ ತಾಯಿಯ ಬಳಿ ಬಂದ. ತಾಯಿ ಸೋಫಾ ಮೇಲೆ ಕೂತಿದ್ದಾಗ ನಿಧಾನವಾಗಿ ಬಾಲಕೃಷ್ಣ ಬಂದು ಹತ್ತಿರ ಕೂತು, ಅಮ್ಮ, ಏನಪ್ಪ? ನಿಮ್ ಜೊತೆ ಒಂದು ವಿಷಯನ ಹೇಳ್ಬೇಕು. ಏನೋ ಅದು? ನೀವು ಕೋಪ ಮಾಡ್ಕೋಬಾರ್ದು. ನಾನ್ ಯಾಕೋ ನಿನ್ಮೇಲೆ ಕೋಪ ಪಡ್ತೀನಿ. ವಿಷಯ ಏನು ಅಂತ ಹೇಳು. ಅದು ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಮ್ಮ. ಸ್ವಲ್ಪ ತಡವಡಿಸುತ್ತಾ ವಿಷಯವನ್ನು ಹೇಳಿದ. ಕಾಮಾಕ್ಷಿ ಸ್ವಲ್ಪ ಕೋಪ ಪಟ್ರು. ಮತ್ತೆ ಪುನಃ ತನ್ನ ಮಗನನ್ನು ನೋಡಿದ್ರು. ಹಾಗೆ ಕೋಪದಿಂದ ನೋಡ್ಬೇಡಿ ಅಮ್ಮ, ಹುಡುಗಿ ತುಂಬಾ ಒಳ್ಳೆಯವಳು. ನೀವು ನನ್ ಮಾತ್ ಕೇಳ್ತೀರಾ ಅಂತ ಮಾತ್ ಕೊಟ್ಟಿದ್ದೀನಿ. ಯಾರೋ ಆ ಹುಡುಗಿ? ಗಾಂಧಿ ಬಡಾವಣೆಯಲ್ಲಿ ಒಂದು ಸಣ್ಣ ದಿನಸಿ ಅಂಗಡಿ ಇದೆ ಅಲ್ವಾ, ಅವರ ಮಗಳಾದ ಶ್ರೀಲೇಖಾ. ಹೀಗೆ ಹುಡುಗಿಯ ಬಗ್ಗೆ ಪೂರ್ತಿ ವಿವರವನ್ನು ಹೇಳಿದ. ಅವ್ರ ಅಂಗಡಿಯಲ್ಲಿ ಒಂದ್ ದಿನಕ್ಕೆ 150 ರೂಪಾಯಿ ಕೂಡ ವ್ಯಾಪಾರ ಆಗಲ್ಲ ಕಣೋ. ನಮ್ಮ ಅಂತಸ್ತಿಗೆ ಅವರು ಸರಿಯಾಗ್ತಾರ? ನಮ್ಮ ಅಂತಸ್ತಿಗೆ ಅವರು ಸರಿಯಾಗಲ್ಲ. ನಾನು ಹಣ ನೋಡಿ ಪ್ರೀತಿ ಮಾಡಿಲ್ಲಮ್ಮ, ಮನಸ್ಸು ನೋಡಿನೇ ಪ್ರೀತಿ ಮಾಡಿದ್ದು. ನಾನು ಆ ಹುಡುಗಿಯ ಪ್ರೀತಿಗೆ ನನ್ ಮನ್ಸನ್ನು ಕೊಟ್ಟಿದ್ದೀನಿ. ಮನಸ್ಸು ನೋಡೋದು ನಿಮ್ಮಂತಹ ಸಣ್ಣ ಮಕ್ಕಳು. ನಾವು ದೊಡ್ಡವ್ರಲ್ವಾ, ನಮಗೆ ಹಣ, ಆಸ್ತಿ, ಅಂತಸ್ತು ಇವೇ ಬೇಕಾಗಿರೋದು. ಅದು ಇದ್ರೇನೆ ಸಂಬಂಧ ನೋಡಕ್ಕಾಗೋದು. ಅದಲ್ಲಮ್ಮ, ಪ್ಲೀಸ್ ಅಮ್ಮ, ಒಪ್ಕೊಳ್ಳಿ. ನಿಮಗೆ ಒಂದು ಒಳ್ಳೆ ಸೊಸೆ ಸಿಗ್ತಾಳೆ. ಒಂದೇ ಕಾಲಲ್ಲಿ ನಿಂತಿದ್ದ. ಹೀಗೆ ಮಗ ತುಂಬಾ ಹಠ ಮಾಡುವ ಕಾರಣ ಕಾಮಾಕ್ಷಮ್ಮ ಕೂಡ ಒಪ್ಪಿಕೊಂಡ್ರು. ಹುಡುಗ ಹಾಗೂ ಅವನ ಮನೆ ತುಂಬಾ ಒಳ್ಳೆ ಸಂಬಂಧ ಆದ ಕಾರಣ ಶ್ರೀಲೇಖಾ ತಂದೆ ತಾಯಿ ಕೂಡ ಒಪ್ಪಿಕೊಂಡು ಅವರಿಬ್ಬರಿಗೆ ಮದುವೆಯನ್ನು ಮಾಡಿದ್ರು. ಶ್ರೀಲೇಖಾ ಮನೆಗೆ ಬಂದ ತಕ್ಷಣ ಕಾಮಾಕ್ಷಿ ಅಮ್ಮ ಚಿನ್ನದ ಒಲೆ ಹತ್ರ ಕರ್ಕೊಂಡೋದ್ರು. ಅದನ್ನು ನೋಡಿದ ತಕ್ಷಣ ಶ್ರೀಲೇಖಾ ಆಶ್ಚರ್ಯಪಟ್ಲು. ಅತ್ತೆ, ಇದು ತುಂಬಾ ಚೆನ್ನಾಗಿದೆ ಹಾಗೆ ಹೇಳಿ ತುಂಬಾನೇ ಸಂತೋಷ ಪಟ್ಲು. ಇದು ದೊಡ್ಡ ಸೊಸೆ ತಂದಿದ್ದು, ನೀನ್ ಕೂಡ ಇದೇ ರೀತಿ ತರ್ಬೇಕಲ್ವಾ? ಆದ್ರೆ ಅತ್ತೆ, ಅದು ಬಂದು ನನ್ ಮನ್ಸಲ್ಲಿರೋದು ನಿನ್ಗೆ ಹೇಳಿದ್ದಮ್ಮ, ಆಮೇಲೆ ನಿನ್ನಿಷ್ಟ. ಹೀಗೆ ವಿಷಯವನ್ನು ಹೇಳಿ ಅಲ್ಲಿಂದ ಹೊರಟೋದ್ಲು. ಚಿಕ್ಕ ಸೊಸೆಗೆ ಮನಸ್ಸಿಗೆ ತುಂಬಾ ಬೇಜಾರಾಯಿತು. ಹೀಗೆ ದಿನಗಳು ಕಳೀತಾ ಇತ್ತು. ತನ್ನ ತಂದೆಯ ಬಳಿ ನಡೆದ ವಿಚಾರವನ್ನೆಲ್ಲ ಹೇಳಿದ್ಲು. ಇದ್ದಕ್ಕಿದ್ದಂಗೆ ಚಿನ್ನದ ಹೊಲೆ ಅಂದ್ರೆ ಹೇಗಮ್ಮ? ಹಣಕ್ಕೆ ನಾನು ಏನ್ ಮಾಡೋದು? ಏನಾದ್ರೂ ಮಾಡಿ ತೆಗೆದುಕೊಡಿಯಪ್ಪ. ಆ ಮನೆಯಲ್ಲಿ ನನಗೂ ನಿಮ್ಮ ಅಳಿಯಂದ್ರಿಗೂ ಗೌರವ ಇರೋದಿಲ್ಲ.
ಹಾಗೆ ಅಂತ ಹೇಳಿ ಹೊರಟೋದ್ಲು. ಮಗಳು ಅಷ್ಟು ದುಃಖದಿಂದ ಕೇಳುವಾಗ ತಂದೆಗೆ ಏನು ತೋಚಲಿಲ್ಲ. ಅದರಿಂದ ತಂದೆ ತುಂಬಾನೇ ದುಃಖಪಟ್ಟು ತನ್ನ ಅಂತಸ್ತಿಗೆ ತಕ್ಕ ಹಾಗೆ ಬೆಳ್ಳಿಯ ಒಲೆಯನ್ನು ಕೊಟ್ರು. ಶ್ರೀಲೇಖಾ ಅದನ್ನು ತೆಗೆದುಕೊಂಡು ಅತ್ತೆ ಮನೆಗೆ ಬಂದ್ಲು. ಅತ್ತೆ ಅದನ್ನು ನೋಡಿ ಸ್ವಲ್ಪ ಸಮಾಧಾನ ಪಟ್ಕೊಂಡ್ರು. ಸರಿ ಅಮ್ಮ, ಅಲ್ಲಿ ತೆಗ್ದೇ ಇಡು. ದೊಡ್ಡದಾಗಿ ಅದ್ರ ಬಗ್ಗೆ ಗಮನ ಕೊಡದೆ ಅಲ್ಲಿಂದ ಹೊರಟೋದ್ರು. ಅತ್ತೆ ಮುಖ ನೋಡಿ ಶ್ರೀಲೇಖಾ ತುಂಬಾನೇ ದುಃಖಪಟ್ಲು. ಆದ್ರೆ ಅತ್ತೆಯ ಮುಂದೆ ತೋರಿಸಲಿಲ್ಲ. ಅಂದಿನಿಂದ ಪಕ್ಷಪಾತವಾಯಿತು. ನೋಡಿ, ಈ ಚಿನ್ನದ ಒಲೆಯನ್ನು ದೊಡ್ಡ ಸೊಸೆ ತಂದಿದ್ದು. ಹೀಗೆ ಕಾಮಾಕ್ಷಿ ಬಂದವರ ಬಳಿ ತುಂಬಾ ಗರ್ವದಿಂದ ಹೇಳಿಕೊಂಡ್ಲು. ದೊಡ್ಡ ಸೊಸೆಯನ್ನು ಎಲ್ಲರ ಮುಂದೆ ಪರಿಚಯ ಮಾಡಿಸಿ ಹೊಗಳುತ್ತಾ ಇದ್ರು. ಆದರೆ ಸಣ್ಣ ಸೊಸೆ ತಂದಿರುವ ಬೆಳ್ಳಿಯ ಒಲೆಯ ಬಗ್ಗೆ ಯಾರ ಜೊತೆನೂ ತುಂಬಾ ಹೊಗಳಿಕೆ ಇರಲಿಲ್ಲ. ಶ್ರೀಲೇಖಾ ಅದನ್ನು ನೋಡಿ ತುಂಬಾನೇ ದುಃಖಪಟ್ಲು. ವಿಷಯವನ್ನು ತನ್ನ ಗಂಡನ ಜೊತೆ ಕೂಡ ಹೇಳಲಿಲ್ಲ. ಹೀಗಿರುವಾಗ ಬಡ ಸೊಸೆ ಒಂದು ಕಡೆ ಕೂತ್ಕೊಂಡು ನೇಯ್ತಾ ಇರುವಾಗ ದೊಡ್ಡ ಸೊಸೆ ಅಲ್ಲಿಗೆ ಬಂದು, ಏನ್ ಮಾಡ್ಕೊಂಡ್ ಕೂತಿದೀಯಾ? ಇದು ನೆಯ್ಯದಕ್ಕ, ನನಗೆ ತುಂಬಾ ಇಷ್ಟ. ನಮ್ ತಂದೆ ಸಣ್ಣದಿರಿರುವಾಗ ಹೇಳಿಕೊಟ್ರು. ಇಂಥದೆಲ್ಲ ಸಣ್ಣ ವಯಸ್ಸಲ್ಲೇ ಕಲ್ತ್ಕೋಬೇಕಲ್ವಾ, ಇಲ್ಲದಿದ್ರೆ ನಿಮ್ ಮನೇಲಿ ಊಟಕ್ಕೂ ಕೂಡ ತುಂಬಾ ಕಷ್ಟ ಅಂತೆ. ಬೇಕು ಬೇಕು ಅಂತ ದುಃಖಪಡಿಸುವ ಹಾಗೆ ಮಾತಾಡಿದ್ಲು. ಶ್ರೀಲೇಖನಿಗೆ ಅರ್ಥ ಆದ್ರೂ ನಗ್ತಾ ಇದ್ಲು. ನಿಮ್ಮ ತಂದೆಗೆ ಒಂದಿನಕ್ಕೆ 500 ರೂಪಾಯಿ ಕೂಡ ಸಂಪಾದನೆ ಮಾಡೋದು ಕಷ್ಟ ಅಂತೆ. ಅವರವರ ವ್ಯಾಪಾರ ಅವರವರಿಗಕ್ಕ. ಅದೇನು ಚೀಪಾಗಿ ಬೆಳ್ಳಿಯ ಹೊಲೆ, ನಮ್ಮ ತಂದೆಯ ಆದಾಯ ಒಂದಿನಕ್ಕೆ 500 ರೂಪಾಯಿ ಕೂಡ ಬರದಿಲ್ಲಕ್ಕ. ಆದ್ರೂ ಕೂಡ ಅವರ ಅಂತಸ್ತಿಗೆ ಮೀರಿ ನನಗೆ ಬೆಳ್ಳಿಯ ಹೊಲೆಯನ್ನು ತೆಗೆದುಕೊಟ್ಟಿದ್ದಾರೆ. ಅಂದ್ರೆ ಅವರಿಗೆ ನಾನಂದ್ರೆ ಎಷ್ಟು ಇಷ್ಟ. ಆ ವಸ್ತುಗಳು ನನಗೆ ಕೋಟಿಗೆ ಸಮಾನ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು. ಮಾತು ಕೇಳಿ ದೊಡ್ಡ ಸೊಸೆಗೆ ಕೆನ್ನೆಗೆ ಬಾರಿಸಿದಂತಾಯಿತು. ಅಡುಗೆ ಮನೆಗೆ ಬಂದು ಚಿನ್ನದ ಒಲೆ ಪಕ್ಕದಲ್ಲಿರುವ ಬೆಳ್ಳಿಯ ಹೊಲೆಯನ್ನು ನೋಡಿದ್ಲು. ಈ ಬೆಳ್ಳಿ ಹೊಲೆ ನನ್ನ ಚಿನ್ನದ ಹೊಲೆ ಹತ್ರ ಇರಬಾರ್ದು ಹಾಗೆ ಅಂತ ಹೇಳಿ ಅದನ್ನ ಕೆಳಗೆ ತಳ್ಳಿ ಹಾಕಿದ್ಲು. ಶ್ರೀಲೇಖಾ ಆ ಬೆಳ್ಳಿಯ ಹೊಲೆಯನ್ನು ನೋಡಿದ್ಲು. ಆದ್ರೆ ಅದನ್ನು ನೋಡಿ ಏನೂ ಹೇಳಲಿಲ್ಲ. ಯಾವ ಹಬ್ಬ ಹರಿದಿನ ಬಂದಾಗ ಆ ಚಿನ್ನದ ಹೊಲೆಗೆ ಪೂಜೆಯನ್ನು ಮಾಡ್ತಾ ಇದ್ರು. ಬೆಳ್ಳಿಯ ಹೊಲೆಯ ಬಗ್ಗೆ ಅತ್ತೆ ಸೊಸೆ ಇಬ್ರು ಸೇರಿ ತುಂಬಾ ಕೇವಲವಾಗಿ ಮಾತಾಡ್ತಾ ಇದ್ರು. ಆದ್ರೆ ಶ್ರೀಲೇಖಾ ಅದನ್ನು ದೊಡ್ಡ ವಿಷಯವಾಗಿ ತಗೊಳ್ಳಿಲ್ಲ. ಒಂದು ದಿನ ಶ್ರೀಲೇಖಾ ಒಬ್ಬಳೆ ಕೂತಿರುವಾಗ ಬಾಲಕೃಷ್ಣ ಬಂದ. ಶ್ರೀಲೇಖಾ ಹೀಗೆ ಪ್ರೀತಿಯಿಂದ ಕರೆದ. ಏನ್ರಿ? ನಾನು ನಿನ್ನ ತುಂಬಾ ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡು ಈ ಮನೆ ಕರ್ಕೊಂಬಂದೆ. ಆದ್ರೆ ನನ್ ತಾಯಿ ಅತ್ತಿಗೆ ನಿನಗೆ ಕಷ್ಟ ಕೊಡ್ತಿದ್ದಾರೆ. ನನ್ನನ್ನು ಕ್ಷಮಿಸ್ತೀಯಾ? ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ ಮಾತಾಡ್ತಿದ್ದೀರಾ? ಒಂದು ಮನೆ ಸೊಸೆಯಾಗಿ ಅತ್ತೆ ಮಾತನ್ನು ತಡ್ಕೊಳ್ಳೋದು ನನ್ನ ಕರ್ತವ್ಯ. ಅವರನ್ನು ನೋಡಿಕೊಳ್ಳುವುದು ಕೂಡ. ಇದಕ್ಕೆಲ್ಲ ನೀವು ಕಿವಿ ಕೊಡ್ಬೇಡಿ. ಹಾಗೆ ಹೇಳಿದಾಗ ಬಾಲಕೃಷ್ಣ ಸಂತೋಷ ಪಡುತ್ತಾ ಅವಳನ್ನು ಪ್ರೀತಿಯಿಂದ ತಬ್ಬಿಕೊಂಡ. ಹೀಗಿರುವಾಗ ಆ ಊರಲ್ಲಿ ತುಂಬಾ ಗಲಾಟೆಗಳು ಜಾಸ್ತಿಯಾಗಿ ಆ ದಿನ ಅಂಗಡಿಯೆಲ್ಲ ಕ್ಲೋಸ್ ಮಾಡಿ ಬ್ಯಾಂಕ್ ಅನ್ನು ಮುಚ್ಚಿದ್ರು. ಕಾಮಾಕ್ಷಿ ಕುಟುಂಬ ವ್ಯಾಪಾರವಿಲ್ಲದೆ ಮನೆಯಲ್ಲೇ ಇದ್ರು. ಹೀಗೆ ತುಂಬಾ ದಿನಗಳೇ ಇತ್ತು. ಹೀಗೆ ಅಂಗಡಿಗಳು ಕೂಡ ಮುಚ್ಚಿತ್ತು. ಒಂದು ದಿನ ಅವರ ಮನೆಗೆ ಕಳ್ಳ ಬಂದ. ಇರುವ ಹಣ, ಚಿನ್ನದ ಒಲೆಯನ್ನೆಲ್ಲ ತಗೊಂಡೋದ್ರು. ಬೆಳಿಗ್ಗೆ ಎದ್ದು ನೋಡುವಾಗ ಕಾಮಾಕ್ಷಿ ಅಮ್ಮ ಜೊತೆ ಸೇರಿ ಎಲ್ಲರೂ ಆಶ್ಚರ್ಯಪಟ್ರು. ಅಯ್ಯೋ ದೇವ್ರೇ, ನನ್ನ ಚಿನ್ನದ ಒಲೆನ ಕಳ್ಳ ಎತ್ಕೊಂಡೋಗ್ಬಿಟ್ಟಲ್ಲಪ್ಪ. ಅವನು ಹಾಳಾಗೋಗ, ಅವನಿಗೆ ಆಕ್ಸಿಡೆಂಟ್ ಆಗ್ಲಿಕ್ಕೆ. ಹೀಗೆ ಆಲೋಚನೆ ಮಾಡಿ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ರು. ಹೀಗೆ ಎಲ್ಲರೂ ಎದುರಿ ಹೋಗಿ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಅಲ್ಲಿ ಪ್ರಾಣಕ್ಕೆ ಯಾವ ತೊಂದರೆನೂ ಇಲ್ಲ, ಸ್ವಲ್ಪ ಹಣ ಖರ್ಚಾಗುತ್ತೆ ಅಂತ ಹೇಳಿದ್ರು. ಮನೆಯಲ್ಲಿರುವ ಹಣ, ಚಿನ್ನವನ್ನೆಲ್ಲ ಕಳ್ಳ ಎತ್ಕೊಂಡೋದ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಏನ್ ಮಾಡ್ಬೇಕು ಅಂತ ಯಾರಿಗೂ ಅರ್ಥ ಆಗ್ಲಿಲ್ಲ. ದೊಡ್ಡ ಸೊಸೆಯ ತಂದೆ ಸಹಾಯ ಮಾಡ್ಲಿಕ್ಕೆ ಅಂತ ಅವರ ಮನೆಗೆ ಬಂದ್ರು. ಶ್ರೀಲೇಖಾ ಮೌನದಿಂದ ಮನೆಗೆ ಬಂದ್ಲು. ಆ ಬೆಳ್ಳಿಯ ಒಲೆಯನ್ನು ತೆಗೆದುಕೊಂಡು ಹೋಗಿ ಚಿನ್ನದ ವ್ಯಾಪಾರಿ ಬಳಿ ಮಾರಿ ಹಣವನ್ನು ತಗೊಂಬಂದ್ಲು. ಆ ಹಣವನ್ನು ಹಾಸ್ಪಿಟ್ಲಲ್ಲಿ ಕಟ್ಟಿ ಅತ್ತೆಗೆ ಚಿಕಿತ್ಸೆ ಮಾಡಿ ಮನೆಗೆ ಕರ್ಕೊಂಡ್ಬಂದ್ರು. ಕಾಮಾಕ್ಷಿಗೆ ಪ್ರಜ್ಞೆ ಬಂದ ನಂತರ ಈ ವಿಷಯ ಗೊತ್ತಾಯ್ತು. ಆರೋಗ್ಯ ಸರಿಯಾದ್ಮೇಲೆ ಹಣವನ್ನು ತೆಗೆದುಕೊಂಡು ಹೋಗಿ ಚಿನ್ನದ ವ್ಯಾಪಾರಿಗೆ ಕೊಟ್ಟು ಆ ಬೆಳ್ಳಿಯ ಒಲೆಯನ್ನು ಬಿಡಿಸ್ಕೊಂಡ್ಬಂದ್ಲು. ಈ ಬೆಳ್ಳಿಯ ಹೊಲೆಯನ್ನು ನನ್ನ ಚಿಕ್ಕ ಸೊಸೆ ತಂದ್ಲು. ನನ್ನ ಪ್ರಾಣವನ್ನು ಕಾಪಾಡಿದ ಅಕ್ಷಯ ಪಾತ್ರೆ ಇದು. ಹೀಗೆ ಕಾಮಾಕ್ಷಮ್ಮ ತಮ್ಮ ಸಣ್ಣ ಸೊಸೆಯ ಬಗ್ಗೆ, ಅವಳು ತಂದಿರುವ ಬೆಳ್ಳಿಯ ಹೊಲೆ ಬಗ್ಗೆ ಹೊಗಳ್ತಾ ಇದ್ರು. ಆ ಮಾತಿನಿಂದ ಶ್ರೀಲೇಖಾ ತುಂಬಾ ಸಂತೋಷ ಪಟ್ಲು.